ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ಏನು ರೇಣುಕಾಸ್ವಾಮಿ ಹತ್ಯೆ ಆದ್ಮೇಲೆ ಬೆಂಗಳೂರಿಗೆ ನಿಮ್ಮನ್ನು ಕರೆಸಿ ದುಡ್ಡು ಮತ್ತೆ ಒಡವೆ ಕಟ್ಕೊಳ್ಸಿದ್ರು ಅಂತ ಮಾಹಿತಿ ಇದೆ, ಅದು ಸುದ್ದಿ ಬಂದಿದೆ. ಆ ವಿಚಾರವಾಗಿ ಏನು ಹೇಳ್ತೀರಾ? ಇಲ್ಲ ಸರ್, ಸುಳ್ಳು ಸರ್. ಅಲ್ಲಿ ಸರ್ ನಾವು ಯಾವತ್ತೂ ದುಡ್ಕೊಂಡ್ ತಿನ್ನಲ್ಲ ಸರ್. ಒಬ್ರು ಅದರಲ್ಲೂ ಸರ್ ಮೊನ್ನೆ ನ್ಯೂಸ್ ಕೊಟ್ರು ಸರ್, ಕೊಲೆ ಮಾಡಿದ ದುಡ್ಡಲ್ಲಿ ಬಾಡಿಗೆ ಕಟ್ಟಿದ್ರು 3 ತಿಂಗಳು ಅಂತ ಕೊಟ್ರು ಸರ್. ಟವರ್ ಡಂಪ್ ಮಾಡಿ ಸಹನವ್ರನ್ನ ಹುಡುಕಲಾಗಿದೆ ಅಂತ ಕೊಟ್ರು ಸರ್. ನಾನು ಎಲ್ಲೂ ಹೋಗಿರ್ಲಿಲ್ಲ ಸರ್, ನನಗೆ ಹುಷಾರಿರ್ಲಿಲ್ಲ, ಸುಸ್ತಾಗಿತ್ತು, ತಾಯಿ ಕರ್ಕೊಂಡು ಹೋಗಿದ್ರು ಸರ್. ನಮಗೆ ಯಾರು ಇಲ್ಲ ಸರ್, ಬಂಧು ಬಳಗ ಯಾರು ಇಲ್ಲ ಸರ್. ನಾವು ಚೆನ್ನಾಗಿದ್ದಾಗ ಯಾರು ಬಂದಿಲ್ಲ, ಕೆಟ್ಟಾಗ ಬರ್ತಾರ ಸರ್. ನನಗೆ ಹುಷಾರಿರ್ಲಿಲ್ಲ ಸರ್, ನಮ್ಮ ತಾಯಿ ಕರ್ಕೊಂಡು ಹೋಗಿದ್ರು, ಅಷ್ಟು ಬಿಟ್ರೆ ಅದನ್ನ ಆರೋಪ ಮಾಡ್ಕೊಂಡು ಟವರ್ ಡಂಪ್ ಮಾಡಿದ್ರು, ಸಹನವ್ರು ಹುಡುಕಿದ್ರು, ಹಂಗೆ ಹಿಂಗೆ ಕಳ್ತನ ಮಾಡಿದ್ದಾರೆ, ಅದ್ ಮಾಡಿ ಎಲ್ಲ ಸುಳ್ಳು ಸರ್. ಜನ ಇದಾರೆ ಸರ್, ಅಕ್ಕಪಕ್ಕ ಕೇಳ್ರಿ, ದೊಡ್ಡವರಿದ್ದಾರೆ ಸರ್, ಅವ್ರನ್ನು ವಿಚಾರಿಸ್ರಿ ಸರ್, ಅವ್ರು ವಿಚಾರಿಸ್ರಿ. ಸರ್ ಕೊಟ್ಟಿದಾರಲ್ಲ ಸರ್, 10 ಲಕ್ಷ ಸಿಕ್ತು, ಅದೆಲ್ಲ ಮತ್ತೆ ಸತ್ಯ ಇರೋದಕ್ಕೆ ತಾನೇ ಕೊಟ್ಟಿರೋದು. ಅಂದ್ರೆ ಹಣ ತಂದಿದ್ದು ಯಾರು ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ನೀವು ಸೀಸ್ ಮಾಡಿದ್ರೆ 10 ಲಕ್ಷ ಇತ್ತು ಅಂತ ಹೇಳಿದ್ರೆ ಹಣ ತಂದಿದ್ದು ಯಾರು ಏನು ಅಂತ ಗೊತ್ತಿಲ್ಲ ಸರ್. ಈಗ ನೀವೇ ಕೊಟ್ಟಿದ್ದೀರಾ, 10 ಲಕ್ಷ ಸಿಕ್ತು, ರೇಣುಕಾಸ್ವಾಮಿ ಒಡವೆ ಸಿಕ್ತು, ಬಂಗಾರ ಸಿಕ್ತು ಅಂತ ಕೊಟ್ಟ ಮೇಲೆ ಏನ್ ಮಾತಾಡ್ಲಿ ಸರ್? ಅವ್ರು ನನ್ನ ಹತ್ರ ಸೈನ್ ಹಾಕಿಸ್ಕೊಂಡು ಹೋಗಿದ್ರು ಅಷ್ಟೇ ಸರ್. ಮನೆ ಮಾಜೂರಿಗೆ ಬಂದ್ರು ಸೈನ್ ಹಾಕಿಸ್ಕೊಂಡು ಹೋದ್ರು. ನೀವೇ ಕೊಟ್ಟಿದ್ದೀರಾ ಸರ್ ಟಿವಿಯಲ್ಲಿ. ಆ ದುಡ್ಡಲ್ಲೇ ಮನೆ ಬಾಡಿಗೆ ಕಟ್ಟಿದ್ದಾರೆ ಅಂತಾನೂ ಬಂದಿದೆ ಸರ್. ನಾನು ಮನೆ ಬಾಡಿಗೆನೆ ಕಟ್ಟಿಲ್ಲ ಸರ್. ಡೂಪ್ಲಿಕೇಟ್ ಕೀ ತೆಗೆದ್ರು, ಸಹನವರು ನಾಪತ್ತೆ ಆಗಿದ್ದಾರೆ, ಡೂಪ್ಲಿಕೇಟ್ ಕೀ ತೆಗೆದು ಮನೆ ಮಾಜೂರು ಮಾಡಲಾಗಿದೆ. ನಾನು ಎಲ್ಲೂ ಹೋಗಿರ್ಲಿಲ್ಲ ಸರ್. ಅದೇ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಾಗ ನಾನು ಮನೆಗೆ ಬಂದು ನಾನೇ ಬಾಗಿಲು ತೆಗೆದಿದ್ದೀನಿ. ಇದೆಲ್ಲ ಯಾಕೆ ಸರ್ ಮತ್ತೆ ಸುಳ್ಳು ಸುದ್ದಿ? ಈಗ ಏನು ರೇಣುಕಾಸ್ವಾಮಿ ಹತ್ಯೆ ಆದ್ಮೇಲೆ ಬೆಂಗಳೂರಿಗೆ ನಿಮ್ಮನ್ನು ಕರೆಸಿ ದುಡ್ಡು ಮತ್ತೆ ಒಡವೆ ಕಟ್ಕೊಳ್ಸಿದ್ರು ಅಂತ ಮಾಹಿತಿ ಇದೆ, ಅದು ಸುದ್ದಿ ಬಂದಿದೆ. ಆ ವಿಚಾರವಾಗಿ ಏನು ಹೇಳ್ತೀರಾ? ಇಲ್ಲ ಸರ್, ಸುಳ್ಳು ಸರ್. ಅಲ್ಲಿ ಸರ್ ನಾವು ಯಾವತ್ತೂ ದುಡ್ಕೊಂಡ್ ತಿನ್ನಲ್ಲ ಸರ್. ಒಬ್ರು ಅದರಲ್ಲೂ ಸರ್ ಮೊನ್ನೆ ನ್ಯೂಸ್ ಕೊಟ್ರು ಸರ್, ಕೊಲೆ ಮಾಡಿದ ದುಡ್ಡಲ್ಲಿ ಬಾಡಿಗೆ ಕಟ್ಟಿದ್ರು 3 ತಿಂಗಳು ಅಂತ ಕೊಟ್ರು ಸರ್. ಟವರ್ ಡಂಪ್ ಮಾಡಿ ಸಹನವ್ರನ್ನ ಹುಡುಕಲಾಗಿದೆ ಅಂತ ಕೊಟ್ರು ಸರ್. ನಾನು ಎಲ್ಲೂ ಹೋಗಿರ್ಲಿಲ್ಲ ಸರ್, ನನಗೆ ಹುಷಾರಿರ್ಲಿಲ್ಲ, ಸುಸ್ತಾಗಿತ್ತು, ತಾಯಿ ಕರ್ಕೊಂಡು ಹೋಗಿದ್ರು ಸರ್. ನಮಗೆ ಯಾರು ಇಲ್ಲ ಸರ್, ಬಂಧು ಬಳಗ ಯಾರು ಇಲ್ಲ ಸರ್. ನಾವು ಚೆನ್ನಾಗಿದ್ದಾಗ ಯಾರು ಬಂದಿಲ್ಲ, ಕೆಟ್ಟಾಗ ಬರ್ತಾರ ಸರ್. ನನಗೆ ಹುಷಾರಿರ್ಲಿಲ್ಲ ಸರ್, ನಮ್ಮ ತಾಯಿ ಕರ್ಕೊಂಡು ಹೋಗಿದ್ರು, ಅಷ್ಟು ಬಿಟ್ರೆ ಅದನ್ನ ಆರೋಪ ಮಾಡ್ಕೊಂಡು ಟವರ್ ಡಂಪ್ ಮಾಡಿದ್ರು, ಸಹನವ್ರು ಹುಡುಕಿದ್ರು, ಹಂಗೆ ಹಿಂಗೆ ಕಳ್ತನ ಮಾಡಿದ್ದಾರೆ, ಅದ್ ಮಾಡಿ ಎಲ್ಲ ಸುಳ್ಳು ಸರ್. ಜನ ಇದಾರೆ ಸರ್, ಅಕ್ಕಪಕ್ಕ ಕೇಳ್ರಿ, ದೊಡ್ಡವರಿದ್ದಾರೆ ಸರ್, ಅವ್ರನ್ನು ವಿಚಾರಿಸ್ರಿ ಸರ್, ಅವ್ರು ವಿಚಾರಿಸ್ರಿ. ಸರ್ ಕೊಟ್ಟಿದಾರಲ್ಲ ಸರ್, 10 ಲಕ್ಷ ಸಿಕ್ತು, ಅದೆಲ್ಲ ಮತ್ತೆ ಸತ್ಯ ಇರೋದಕ್ಕೆ ತಾನೇ ಕೊಟ್ಟಿರೋದು. ಅಂದ್ರೆ ಹಣ ತಂದಿದ್ದು ಯಾರು ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ನೀವು ಸೀಸ್ ಮಾಡಿದ್ರೆ 10 ಲಕ್ಷ ಇತ್ತು ಅಂತ ಹೇಳಿದ್ರೆ ಹಣ ತಂದಿದ್ದು ಯಾರು ಏನು ಅಂತ ಗೊತ್ತಿಲ್ಲ ಸರ್. ಈಗ ನೀವೇ ಕೊಟ್ಟಿದ್ದೀರಾ, 10 ಲಕ್ಷ ಸಿಕ್ತು, ರೇಣುಕಾಸ್ವಾಮಿ ಒಡವೆ ಸಿಕ್ತು, ಬಂಗಾರ ಸಿಕ್ತು ಅಂತ ಕೊಟ್ಟ ಮೇಲೆ ಏನ್ ಮಾತಾಡ್ಲಿ ಸರ್? ಅವ್ರು ನನ್ನ ಹತ್ರ ಸೈನ್ ಹಾಕಿಸ್ಕೊಂಡು ಹೋಗಿದ್ರು ಅಷ್ಟೇ ಸರ್. ಮನೆ ಮಾಜೂರಿಗೆ ಬಂದ್ರು ಸೈನ್ ಹಾಕಿಸ್ಕೊಂಡು ಹೋದ್ರು. ನೀವೇ ಕೊಟ್ಟಿದ್ದೀರಾ ಸರ್ ಟಿವಿಯಲ್ಲಿ. ಆ ದುಡ್ಡಲ್ಲೇ ಮನೆ ಬಾಡಿಗೆ ಕಟ್ಟಿದ್ದಾರೆ ಅಂತಾನೂ ಬಂದಿದೆ ಸರ್. ನಾನು ಮನೆ ಬಾಡಿಗೆನೆ ಕಟ್ಟಿಲ್ಲ ಸರ್. ಡೂಪ್ಲಿಕೇಟ್ ಕೀ ತೆಗೆದ್ರು, ಸಹನವರು ನಾಪತ್ತೆ ಆಗಿದ್ದಾರೆ, ಡೂಪ್ಲಿಕೇಟ್ ಕೀ ತೆಗೆದು ಮನೆ ಮಾಜೂರು ಮಾಡಲಾಗಿದೆ. ನಾನು ಎಲ್ಲೂ ಹೋಗಿರ್ಲಿಲ್ಲ ಸರ್. ಅದೇ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಾಗ ನಾನು ಮನೆಗೆ ಬಂದು ನಾನೇ ಬಾಗಿಲು ತೆಗೆದಿದ್ದೀನಿ. ಇದೆಲ್ಲ ಯಾಕೆ ಸರ್ ಮತ್ತೆ ಸುಳ್ಳು ಸುದ್ದಿ? ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.